ಹೆಂಗೈತಿ ಇವೆಲ್ಲ? ನಿನ್ನೆವರೆಗೂ ಚೆನ್ನಾಗೇ ಇದ್ರು, ಎಣ್ಣೆ ಸ್ವಲ್ಪ ಜಾಸ್ತಿ ಹೊಡ್ಬಿಟ್ಟು ನೋಡಿದ್ರೆ ಎಣ್ಣೆ ಹೊಡಿತಾರೆ ಅಂತ ಅನ್ಸೋದೇ ಇಲ್ಲಪ್ಪ. ಇಲ್ಲ ಆಕ್ಚುಲಿ ಎಣ್ಣೆ ನಾವು ಜಾಸ್ತಿ ಹೊಡ್ಬಿಟ್ಟಿದ್ವಿ. ತಾತ ಪಾಪ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಸ್ತಮಾದ ಸ್ಪ್ರೇ ಕೇಳ್ತಾ ಇದ್ರು, ನಾವು ನಶೆಯಲ್ಲಿ ಸೊಳ್ಳೆ ಔಷಧಿ ಕೊಟ್ಬಿಟ್ಟಿದೀವಿ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. Tickets please. ಹುಡುಗಿ ಮುಂದೆ ಫುಲ್ ಬಿಲ್ಡಪ್ ಕೊಡೋಣ. Sure. All right, thank you. And thank you. ಫೋನಿಂದಲೇ ಗೊತ್ತದಲ್ಲೇ ಚಿಕ್ಕವಳೆ ಆಂಡ್ರಾಯ್ಡ್ ಫೋನ್. ಒಳ್ಳೆ ಸುಳ್ಳೆ ಮಕ್ಕಳು ನಿಮ್ಮ 7 ಮೀಟರ್ ಹುಡುಗಿಯರು ಅನ್ನೋದು ನಾನು 2 ಮಾತು ಮುಗಿದ್ರೆ. आपका फेवरेट सिंगर का नाम बताओ. विराट कोहली. विराट कोहली. और आप? रोहित शर्मा. ಲೋ ಮಚ್ಚ, ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಬತ್ತಾ ಇದ್ರು. ಹ್ಞೂ ಮಚ್ಚ, ಹಲೋ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಲೋ ಮಚ್ಚ, ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮಾಮ್, ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್ಸ್, ತಾತ ಮುತ್ತಾತನೆಲ್ಲ ಬಿಟ್ಟಾಕ್ರಲ್ಲಿ, ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚಲ್ಲ, ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಹೊಟ್ಟೆ ಎಷ್ಟು ಉರ್ತಾವ್ರ ಮಾಮ್, ನಾನು ಕಲ್ನ ಒಂದಕ್ಕೊಂದ್ ನೋಡಿದ್ರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ಮಚ್ಚ, ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ಲೋ ಮಾಮ್ಸ್, ನನ್ ಕತೆ ಕೇಳ್ರಿ. ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ, ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ನನ್ನ ಮಗನಲ್ಲ. ತಪ್ಪು ಮಾಡ್ಬಿಟ್ಟೆ ನೀನು. ಏನ್ ತಪ್ಪು ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದ್ರೆ ಒಂದ್ ಕ್ಯಾಂಡ್ಲಿ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ, ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಳಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ, ನೀನೇನ್ ಅವಲೇ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನಾಗ್ತಾವ್ ನೋಡು ಅವ್ನು ಬೇವರ್ಸಿ. ಕೆಟ್ಟೋದ ಅಂಬಾನಿಯವ್ರು ಹೆಂಗ್ ಗೊತ್ತಾ ಸರ್, ಅವರು ಬಾತ್ರೂಮ್ಗೆ ಹೋಗೋಗ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಪರ್ಸನಲ್ ಕೆಲಸಕ್ಕೆ ಎಲ್ಲರೂ ಹೋಗಿ ಯೂಸ್ ಮಾಡ್ತಾರೆ. ಬಟ್ಟೆ ತೊರಕ್ಕೆ ಅದು ಇದು ಬಾತ್ರೂಮ್ಗೆ ಹೋಗಕ್ಕೆ ಎಲ್ಲ ಟೈಮಲ್ಲಿ ಯೂಸ್ ಮಾಡ್ತಾರೆ. ನಾವ್ ಹತ್ರ ಶೋಕಿ ಮಾಡಕತ್ತ ನಮ್ಮ ಅಪ್ಪಾಜಿ ಅದನ್ನೆಲ್ಲ ಕಲ್ಸಿಲ್ಲ ಸರ್ ನಮ್ಗೆ. ಈ ಶೋಕಿ ಗೀಕಿ ಸರ್, ಮನೆ ನೋಡಕ್ ಇಷ್ಟಿದೆ, ಏರೋಪ್ಲೇನ್ ಅಂತ ಹೇಳ್ತಿದ್ರು ಸರ್. ಮನೆ ಚಿಕ್ಕದಾದ್ರೆ ಏನಂತ ಸರ್, ಮನೆ ದೊಡ್ಡದಾಗಿರ್ಬೇಕಲ್ವಾ? ನಮ್ಮ ಹತ್ರ ಐತೆ ಅಂತ ಊರೆಲ್ಲ ತೋರ್ಸ್ಕೊಂಡು ಓಡಾಡಕತ್ತ. ಓಕೆ ಬಿಡಿ ಸರ್. ಈ ಏರೋಪ್ಲೇನ್ ನೀವು ಯಾವಾಗ ಯೂಸ್ ಮಾಡ್ತೀರಾ ಸರ್? ಸರ್, ತುಂಬಾ ಕಷ್ಟದ ಕಾಲದಲ್ಲಿ ಯೂಸ್ ಮಾಡ್ತೀವಿ ಸರ್. ತುಂಬಾ ಸುಮ್ನೆ ಯೂಸ್ ಮಾಡಲ್ಲ, ತುಂಬಾ ಕಷ್ಟದ ಕಾಲದಲ್ಲಿ. ಈ ಕುತ್ತಿಗೆ ಬಂದಿದ್ದ ಟೈಮ್, ಈ ಕುತ್ತಿಗೆ ಬರುತ್ತಲ್ಲ ಅಂತಾರಲ್ಲ, ಆದ್ರ ಟೈಮಲ್ಲಿ ಯೂಸ್ ಮಾಡ್ತೀವಿ ಸರ್. ಹೌದೌದು ನೋಡು, ಒಂದು ಉದಾಹರಣೆ ಹೇಳ್ತೀನಿ ಸರ್. ಇವತ್ತು ನನ್ನ ಫ್ರೆಂಡೇ ಫೋನ್ ಮಾಡ್ತಾನೆ 24 ಗಂಟೆ. ಇಸ್ಕೊಂಡಿರೋದು 5,000 ಸರ್. 20 ಸರ್ ಫೋನ್ ಮಾಡಿದ್ದಾನೆ. ಈ ಬಡ್ಡಿ ಮಗ 5,000 ರೂಪಾಯಿ ನೋಡೋನೋ ಇಲ್ವೋ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇರ್ಬೇಕು ಸರ್, ಅಲ್ವಾ? 24 ಸರ್ ಫೋನ್ ಮಾಡೋನೆ. ಇಂಥ ಟೈಮಲ್ಲಿ ಯೂಸ್ ಮಾಡ್ತೀವಿ. ನನ್ಗೆ ಶೂ ತೋರಿಸ್ತೀಯ? ನಾನು ಯಾರು ಗೊತ್ತಾನೋ? ನನ್ ಕೈ ಇಟ್ರೆ ಆಗದೆ ಇರೋ ಕೆಲ್ಸನೇ ಇಲ್ಲ ಗೊತ್ತಾ? ಹೌದಾ? ನಮ್ ಪಕ್ಕದ ಮನೆ ತಾತಂಗೆ 2 ದಿನದಿಂದ ಕಕ್ಕಾಗಿಲ್ಲ. ನೀವು ಬಂದ್ ಕೈ ಇಡ್ತೀರಾ? ಆಗುತ್ತೆ ಅಲ್ಲಿ ನೋಡೋಣ. ಕೂದ್ಲ, ಬಿಳಿ ಕೂದ್ಲ, ಕರಿ ಕೂದ್ಲ, ಉದ್ದನ್ ಕೂದ್ಲ, ಕುಂಗುರ್ ಕೂದ್ಲ, ಅದನ್ನೆನ್ಪ ನೀನು ಶಾಂಪು ಹಚ್ಚಿದ ಕೂದ್ಲ. चले उठा के। चले के नहीं सारुण के यहाँ कुछ तो गड़बड़ है। ए बाबू, ए तुरुक एने आओ. ನಮ್ ಫ್ರೆಂಡು ಅಮೌಂಟ್ ಕೇಳಿದ ತಕ್ಷಣ ನಾನ್ ಪೇ ಮಾಡಿದ್ರೆ ಅವ್ನ್ ಹಾಕೋ ವಾಟ್ಸ್ಆಪ್ ಸ್ಟೇಟಸ್ ಇದು. ಕಷ್ಟ ಸುಖ ಅಂದಾಗ ಬರೋರು ಫ್ರೆಂಡ್ಸ್. ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಅದೇ ಅಕಸ್ಮಾತ್ ಅವ್ನ ಅಮೌಂಟ್ ಕೇಳಿ ನಾನ್ ಪೇ ಮಾಡಿಲ್ಲ ಅನ್ಕೊಳ್ರಿ, ಅವ್ನ್ ಹಾಕೋ ವಾಟ್ಸ್ಆಪ್ ಸ್ಟೇಟಸ್ ಇದು. ತುಂಬಾ ಕ್ಲೋಸ್ ಫ್ರೆಂಡ್ಸ್, ನಿಮ್ಗೆ ತುಂಬಾ ಕ್ಲೋಸ್ ಆಗಿರೋರೆ ನಿಮ್ಗೆ ದುಶ್ಮನು. ನೀವೇನ್ ಮಾಡ್ತೀರಿ ಅಂತ ಗೊತ್ತಿರ್ತದೆ, ನಿಮ್ಗೆ ಎಲ್ಲಿ ಇಕ್ಬೇಕೋ ಅಲ್ಲಿ ಇಕ್ಬಿಟ್ಟಿರ್ತಾರೆ.
ಒಂದ್ ಟೀ ಹೇಳೋ. ಹಾಗೆ ನಂಗೊಂದು ಬೂಸ್ಟು. ಏನ್ ಮಾಡ್ಕೊಂಡಿದ್ರಿ ನೀವೆಲ್ಲ? ಏನ್ ನಿನ್ನ ಹೆಸರು? ವೆಂಕಟೇಶ್. ಅಪ್ಪ ಏನಾಗಿದ್ದಾರೆ? ಮುದುಕರಾಗಿದ್ದಾರೆ. सब क्या देखना पड़ रहा है. ಇಂದ ಏನಾಗಲ್ಲ ಅಣ್ಣ. ಕನ್ಯಾ ರಾಶಿ ಅವ್ರಿಗೆ ಕನ್ಯಾ ಸಿಗ್ತಾ ಇಲ್ಲ, ಕುಂಭ ರಾಶಿ ಅವ್ರಿಗೆ ಮಹಾಕುಂಭ ಮೇಳಕ್ ಹೋಗಕ್ಕಾಯ್ತಿಲ್ಲ, ಸಿಂಹ ರಾಶಿ ಅವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ, ಸ್ಕಾರ್ಪಿಯೋ ರಾಶಿ ಅವ್ರಿಗೆ ಮಾರುತಿ 800 ತಗೊಳಕಾಯ್ತಿಲ್ಲ, ಧನರಾಶಿ ಅವ್ರ ಜೀವನದಲ್ಲಿ ದನನೇ ಇಲ್ಲ, ಇನ್ ತುಲಾ ರಾಶಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇಂದ ಏನಾಗಲ್ಲ ಅಣ್ಣ. ಊಟ ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು ರೀ. ಯಾವ ಪರ್ಫ್ಯೂಮ್ ಹಾಕೋ ಬಂದಿದ್ರಿ? ಮದ್ವೆ ಮನೆಯಲ್ಲ ಅಷ್ಟು ಗಮ್ ಅಂತಿದ್ರಲ್ಲ. ನಾನು ಹೇಳಲ್ಲಪ್ಪ. ಹೇಳ್ರಿ ಏನ್ ಅದು? ಥು, ಇದನ್ನ ಹಾಕೋ ಬಂದಿದ್ರಿ. मारो मुझे, मारो मारो मुझे, मारो मारो. नहीं ये मजाक हो रहा है. एक सेकंड यार, मजाक हो रहा है. ಯಾರು ನನ್ ಜೋಕೆ ಕೇಳಿಸ್ಕೊಂತಿಲ್ವಲ್ಲ? ಮಚ್ಚ ಬಾಯಿಲ್ ನಿಂಗೊಂದ್ ಜೋಕ್ ಹೇಳ್ತೀನಿ. ಒಂದೊಂದ್ಲ ಒಂದು ನಿನ್ ಬಾಯಿಗೆ ನಂದು. ಬಾರೆ ನನ್ನ ಗಾಡಿಯಲ್ಲಿ ಕೂತ್ಕೋ, ಲಾಂಗ್ ಡ್ರೈವ್ ಹೋಗೋಣ ಕೂತ್ಕೋ. A few minutes later. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತು. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ್ದಾರ ಕಡಿಮೆ ಬೆಲೆಗೆ ಒಂದು ಲ್ಯಾಪ್ಟಾಪ್ ಬೇಕಾ? ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಒಂದು 20 ರೂಪಾಯಿ ಅಷ್ಟೇ. ಇದೊಂದು 10 ರೂಪಾಯಿ, ಇದೊಂದು 10 ರೂಪಾಯಿ ಜಾರಿಸ್ ಮಾಡಿಸ್ಬಿಟ್ರೆ ಅಂಟಿಸ್ಕೊಂಡು ತಗೊಂಡೋಗ್ಬಿಡ್ರಿ. ಅದೇ ಲ್ಯಾಪ್ಟಾಪು ಮುಗೀತು. इतने तेजस्वी लोग हैं हमारे पास, जितने शानदार विचार रखते हैं. ಮಚ್ಚ ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ನಾನು ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳು. ಹೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೆ. ಆಯ್ತು, ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಅಣ್ಣವ್ರೆ ಒಂದ್ ಟೀ ಕೊಡಿ. ಹಿಂಗೆ ಕೊಡ್ಲಾ ಇಲ್ಲ ಬಿಸಿ ಮಾಡ್ಕೊಡ್ಲಾ? ಹಿಂಗೆ ಕೊಡಿ. ಪ್ಲೇಟ್ ಅಲ್ಲಿ ಕೊಡ್ಲಾ ಇಲ್ಲ ಕಪ್ಪಲ್ ಕೊಡ್ಲಾ? ಕಪ್ಪಲ್ ಕೊಡಿ. ಪೇಪರ್ ಕಪ್ಪಲ್ ಕೊಡ್ಲಾ ಇಲ್ಲ ಸ್ಟೀಲ್ ಕಪ್ಪಲ್ ಕೊಡ್ಲಾ? ಪೇಪರ್ ಕಪ್ಪಲ್ ಕೊಡಿ. ಫುಲ್ ಕೊಡ್ಲಾ ಇಲ್ಲ ಹಾಫ್ ಕೊಡ್ಲಾ? ಅಣ್ಣ ಎಷ್ಟಾಯ್ತಣ್ಣ? ಅಣ್ಣ 20 ರೂಪಾಯಿ. ಇವಾಗ್ಲೇ ಕೊಡ್ಲಾ ಇಲ್ಲ ನಾಳೆ ಕೊಡ್ಲಾ? ಇವಾಗ್ಲೇ ಕೊಡಿ ಅಣ್ಣ. ಕ್ಯಾಶ್ ಕೊಡ್ಲಾ ಇಲ್ಲ ಆನ್ಲೈನ್ ಮಾಡ್ಲಾ? ಕ್ಯಾಶ್ ಕೊಡಿ ಅಣ್ಣ. ಚಿಲ್ಲರೆ ಕೊಡ್ಲಾ ಇಲ್ಲ ನೋಟ್ ಕೊಡ್ಲಾ? ನೋಟ್ ಕೊಡಿ ಅಣ್ಣ. ನೋಟ್ 10 ರೂಪಾಯಿ 2 ಕೊಡ್ಲಾ ಇಲ್ಲ 20 ರೂಪಾಯಿ ಒಂದ್ ಕೊಡ್ಲಾ? 20 ರೂಪಾಯಿ ಒಂದ್ ಕೊಡಿ. 20 ರೂಪಾಯಿ ಹಳೆ ನೋಟ್ ಕೊಡ್ಲಾ ಇಲ್ಲ ಹೊಸ ನೋಟ್ ಕೊಡ್ಲಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಳೆ ನೋಟೇ ಕೊಡು. ಎಡಗೈಯಿಂದ ಕೊಡ್ಲಾ ಇಲ್ಲ ಬಲಗೈಯಿಂದ ಕೊಡ್ಲಾ? ನನ್ನ ಮಕ್ಕಳು ಒಂದೊಂದಲ್ಲ. ಬಲಗೈಯಿಂದ ಕೊಡೋಣ. ಹಿಂಗಿಂಗ್ ಕೊಡ್ಲಾ ಇಲ್ಲ ಹಿಂಗಿಂಗ್ ಕೊಡ್ಲಾ? ಓ ಏನ್ರ ಇಲ್ಲೇ ಕೂತಿದ್ದೀರಾ? ಟ್ರಿಪ್ ಬರಲ್ವಾ ನೀವು? ಅವ್ನು ನೋಡ ಹೆಂಗ್ ಕೂತಾನ ಅವನು. ಅವ್ನ್ ಯಾಕೆ ಅಂಕುತ್ತವನೆ? ಪಾಪ ಅವ್ರ ಹುಡುಗಿ ಕೇಳ್ದಂಗೆ ಎಲ್ಲಾ ಕೊಡಿಸ್ತಾ. ಮೊನ್ನೆ 50,000 ರೂಪಾಯಿ ಕೊಟ್ಬಿಟ್ಟು ಫೋನ್ ಕೊಡಿಸ್ತಾ. ಆ ಹುಡುಗಿ 3 ದಿನದಿಂದ ಫೋನೇ ಎತ್ತಲ್ವ. ಈಗೇನಪ್ಪ ಅವ್ರ ಹುಡುಗಿ ಅವ್ನು ಫೋನ್ ಮಾಡಿ ಅವ್ನು ಬಂದ್ರೆ ನೀವು ಬರ್ತೀರಾ? ಬರ್ತೀವಿ ಪಕ್ಕಾನಾ? ಬೇಬಿ ಹಲೋ. ನೀನ್ ಫೋನ್ ಮಾಡಿದ್ ಎಷ್ಟು ಖುಷಿ ಆಯ್ತು ಗೊತ್ತಾ ಬೇಬಿ? ನಿನ್ಗೆ
ಟ್ರಿಪ್ ಹೋಗ್ತೀನಿ ಅಂತ ಹೋಗ್ಲಿಲ್ವಾ ನೀನು? ಫೋನೇ ಮಾಡಿಲ್ಲ ಬೇಬಿ, ಅದಕ್ಕೆ ನಾವು ಹೋಗ್ಲಿಲ್ಲ. ಏನಾಯ್ತು ಗೊತ್ತಾ, ನೀವು ಹೊಸ ಮೊಬೈಲ್ ಕೊಡ್ಸಿದ್ದಲ್ಲ ನನ್ಗೆ, ಅದ್ರಲ್ಲಿ ಫೋಟೋ ಶೂಟ್ ಮಾಡ್ಸ್ಕೊಂಡು ನಿಂತ್ಕೊಂಡ್ ಬಿಟ್ಟಿದೆ ಕಣೋ, ಅದಕ್ಕೆ ಮಾತಾಡಕ್ ಆಗ್ಲಿಲ್ಲ. ಸಾರಿ ಬೇಬಿ.